ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಮಿತಾ ಕ್ರಿಯೇಷನ್ಸ್ ವರ್ಲ್ಡ್ 2012. ಸೊ ಇವತ್ತಿನ ವಿಡಿಯೋ ಬಂದು ನಿಮಗೆ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಒಂದು ಪಾರ್ಟ್ 5 ಆಫ್ ಶೋಯಿಂಗ್ ಆಲ್ ಮೈ ಡ್ರಾಯಿಂಗ್ಸ್. ಸೊ ಲೆಟ್ ಸ್ಟಾರ್ಟ್ ಅಂತ ಹೇಳ್ತಾ ನನ್ನ ಡ್ರಾಯಿಂಗ್ಸ್ನ ತೋರಿಸ್ತೀನಿ. ಸೊ ಇದು ಬಂದು ನಾನು ರೀಸೆಂಟಾಗಿ ಮಾಡಿದಂಥ ಗಣೇಶ ಆಗಿದೆ. ಸೊ ನೀವು ಆಲ್ರೆಡಿ ನೋಡಿರ್ತೀರಾ ಇದನ್ನು ನೋಡಿ. ಸೊ ಕಮೆಂಟ್ ಮಾಡಿ ಈ ಗಣೇಶನ ನಿಮ್ಮ ಒಂದು ಚಾರ್ಜಿಂಗ್ ಇವಾಗ ಎಷ್ಟಿದೆ ಅಷ್ಟಕ್ಕೆ. ಸೊ ನೆಕ್ಸ್ಟ್ ಬಂದು ನಾನು ಇನ್ನೊಂದು ಗಣೇಶನ ತೋರಿಸ್ತಾ ಇದ್ದೀನಿ. ಅದು ರೀಸೆಂಟಾಗಿ ಮಾಡಿದ್ದು, ಇದು ಇವಾಗ ತೋರಿಸ್ತಾ ಇರೋದು ನಾನು 1 ವರ್ಷದಿಂದ ಮಾಡಿದ್ದು. ಸೊ ಇದು ಲೈಕ್ ಗಣಪತಿ ಈಶ್ವರನ್ನ ಇಟ್ಕೊಂಡು ಪೂಜೆ ಮಾಡ್ತಿರೋ ಥರ. ಸೊ ನೆಕ್ಸ್ಟ್ ಬಂದು ಇದು ಒಂದು ರಾಜಸ್ಥಾನಿ ಲೇಡಿ. ಅವ್ರು ರಾಜಸ್ಥಾನ್ ಕಡೆ ಇದೇ ಥರ ಮುಖ ಎಲ್ಲ ಮುಚ್ಕೊಂಡು ಹೋಗೋದು, ಹಾಗಾಗಿ ಈ ಥರ ಮಾಡಿದ್ದೀನಿ. ಸೊ ನೋಡಿ, ಇದು ಬಂದು 7/24 ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ರಾಜಸ್ಥಾನಿ ಅಥವಾ ಯಾವ ಥರನಾದರೂ ಅಂದ್ಕೊಳ್ಳಿ, ಒಂದು ಲೇಡಿ ಇದು. ಸೊ ಐ ಥಿಂಕ್ ಇದು ರಾಜಸ್ಥಾನ್ ಕಡೆ ಈ ಥರ ಎಲ್ಲ ಬಟ್ಟೆ ಹಾಕೋದು, ಹಾಗಾಗಿ ರಾಜಸ್ಥಾನಿ ಲೇಡಿನೇ ಅಂತ ಅಂದ್ಕೊಂಡು ಇದು ಫೇಸ್ ಕವರ್ ಮಾಡಿಲ್ಲ ಅಷ್ಟೇ, ಇದು ಡಿಫ್ರೆನ್ಸ್. ಸೊ ನೋಡ್ತಾ ಇದ್ದೀರಾ ನೀವೇ. ಇದನ್ನು ನಾನು 6th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಮಾಡಿದ್ದು. ಇಟ್ ಮೀನ್ಸ್ 2023. ಅದ್ರ ಫೋಟೋ ಏನೂ ಹಾಕಿರಲಿಲ್ಲ, ಯಾಕಂದರೆ ನನಗೆ ಆಗ ಟೈಮ್ ಇರಲಿಲ್ಲ ನನಗೆ ಪೋಸ್ಟ್ ಮಾಡೋದಕ್ಕೋಸ್ಕರ. ಸೊ ನೆಕ್ಸ್ಟ್ ಬಂದು ಸೀನರಿ ಪೇಂಟಿಂಗ್ ಆಫ್ ವಾಟರ್ ಪೇಂಟಿಂಗ್. ಸೊ ಇದನ್ನು ನಾನು ಹಾಕಿದ್ದೀನಿ ಆಲ್ರೆಡಿ. ಇದು ಒಂದು ವರ್ಷ ಅಲ್ಲ 2 ವರ್ಷದ ಹಿಂದೆ ಅನ್ಸುತ್ತೆ, 1 ವರ್ಷ 2 ವರ್ಷದ್ದು, ನಂಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಲೈಕ್ ಸನ್ಸೆಟ್ ಆಗ್ತಿರತ್ತೆ ಏನಾದರೂ ಅಂದ್ಕೊಳ್ಳಿ, ಲೈಕ್ ಅದೊಂದು ಸನ್ಸೆಟ್ಟು ಆಗ್ತಾಯಿದೆ ಆ್ಯಂಡ್ ಕೂಲ್ ವೆದರು ಇದೆ ಅನ್ನೋ ಥರ. ಸೊ ನೆಕ್ಸ್ಟ್ ಬಂದು ಆಬ್ಜೆಕ್ಟ್ ಡ್ರಾಯಿಂಗ್ ಅಂತಾರಲ್ಲ ಆ ಥರದ್ರಲ್ಲಿ ಇದು ಮಾಡಿದ್ದು. ಸೊ ಆಬ್ಜೆಕ್ಟ್ ಡ್ರಾಯಿಂಗ್ ಥರದಲ್ಲಿ ಒಂದು ಬುಕ್ಕಲ್ಲಿ ಕೊಟ್ಟಿದ್ದು, ಅದನ್ನು ನಾನು ಮಾಡಿದ್ದೆ ಅಷ್ಟೇ. ಇದನ್ನು ನಾನು 7th ಸ್ಟಾರ್ಟಿಂಗಲ್ಲಿ ಮಾಡಿದ್ದೇನೆ, ಲೈಕ್ 1 year ಬ್ಯಾಕ್. ಸೊ ನೆಕ್ಸ್ಟ್ ಬಂದು ಸನ್ಸೆಟ್ಟಿಂದು. ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ. ನೆಕ್ಸ್ಟ್ ಬಂದು ಇನ್ನೊಂದು ವಾಟರ್ ಪೇಂಟಿಂಗ್ ಬುಕ್ 2. ಸೊ ಇದನ್ನು ನಾನು ಝೂಮ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಪೇಜ್ ಏನೂ ಮಾಡಿಲ್ಲ ನಾನು. ಸೊ ಫಸ್ಟೇ ಒಂದು ನಾನು ಮಂಡಲ ಆರ್ಟ್ ಮಾಡಿದ್ದೀನಿ. ಡೋಂಟ್ ಟ್ರೈ ಟು ಬಿ ಬೆಸ್ಟ್, ಜಸ್ಟ್ ಡೂ ಯೋರ್ ಬೆಸ್ಟ್. ಸೊ ಇದನ್ನು ಬಂದು March 24. ಇದು ಒಂದು ಪಿಂಟ್ರೆಸ್ಟಲ್ಲೋ ಎಲ್ಲೋ ನೋಡ್ಕೊಂಡು ಮಾಡಿರೋದು ಅನಿಸುತ್ತೆ. ಇದು 4th 2024 ಮಾಡಿರೋದು. ಇದು ಒಂಥರ ಫೇವ್ರೆಟ್ ಡ್ರಾಯಿಂಗ್ ಅಂತ ಹೇಳ್ಬೋದು. ರೀಸೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಹಾಗಾಗಿ ನನಗಿದು ಇಷ್ಟ. ಸೊ ಇದು 4th April 2024 ಮಾಡಿರೋದು. ಸೊ ನೆಕ್ಸ್ಟ್ ಬಂದು ಮಂಡಲ ಆರ್ಟ್. ಸೊ ಇದು ಒಂದು ಕಡೆ ಇಲ್ಲಿ ಏನೋ ಒಂಚೂರು ಪ್ರಾಬ್ಲಮ್ ಆಗಿ ಹಾಳಾಗ್ಬಿಟ್ಟಿರೋದಷ್ಟೇ. ಇದನ್ನು ಏಪ್ರಿಲಲ್ಲೇ ಮಾಡಿರೋದು, ಏಪ್ರಿಲಲ್ಲಿ ರಜಾ ಇದ್ದಿದ್ದರಿಂದ ಮಾಡಿದ್ದು. ಸೊ ನೆಕ್ಸ್ಟ್ ಇದು ಬಂದು ಮಶ್ರೂಮ್ ಇಂದು ವಾಟರ್ ಪೇಂಟಿಂಗ್. ಸೊ ನೆಕ್ಸ್ಟ್ ಬಂದು ಇದು ಲೈಟ್ ಹಾಕಿರ್ತಾರಲ್ಲ ವಾಲ್ಸಿಗೆ, ಆ ಥರ ಪೇಂಟಿಂಗ್. ಇದು ಆಲ್ರೆಡಿ ಈ ಥರದ್ದೆಲ್ಲ ನೋಡಿರ್ತೀರ ನೀವು ಶಾರ್ಟ್ಸು. ಇದು ನನ್ನ 10th 7th 10 ಬಿಲೋ ಶಾರ್ಟ್ಸ್ ಆಗಿರುತ್ತೆ. ಈ ಥರದ್ದೆಲ್ಲ ನನ್ನ ಫಸ್ಟ್ to 10 ಇರೋದ್ರಲ್ಲಿ ಫಸ್ಟ್ ಅಪ್ಲೋಡ್ ಮಾಡೋ ಶಾರ್ಟ್ಸ್ಗಳಲ್ಲಿ. ಸೊ ಇದು ಬಂದು ಬರ್ಡ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದೆ ನೋಡಿದ್ರೆ. ನೆಕ್ಸ್ಟ್ ಬಂದು ಫ್ಲವರ್ಸ್. ಈ ಆರ್ಟ್ ಏನು ಅಂತ ಕರೀತಾರೆ, ಬಟ್ ನಂಗೆ ಅದು ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಒಂದು ಲೆಟರ್ ಏನು ಮಂಡಲ ಆರ್ಟ್ ಆಗಿರುತ್ತೆ. ಇದು ನನ್ನ ಓನ್ ಮಂಡಲ ಆರ್ಟ್. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ. ನೆಕ್ಸ್ಟ್ ಬಂದು ಈ ಒಂದು ಸೀನರಿ. ಸೊ ಇಲ್ಲಿಂದ ನಾನು
ಸೊ ನೆಕ್ಸ್ಟ್ ಬಂದು ನನ್ನ ಸೀನರಿ ಆಗಿರುತ್ತೆ. ಸೊ ಇದು ನಾನು ಹೇಳಿದೆ ಆಲ್ರೆಡಿ, ಇದು ಅಪ್ಲೋಡ್ ಮಾಡಿದ ಫಸ್ಟ್ ವೀಡಿಯೋದಲ್ಲಿ ಇವು ಮಂಡಲ ಆರ್ಟ್ನ ಫಸ್ಟ್ ವೀಡಿಯೋ ಆಗಿರುತ್ತೆ, ಅದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ನೆಕ್ಸ್ಟ್ ಬಂದು ಸೊ ಇದು ಕಾಫಿ ಪೌಡರ್ನಿಂದ ನೀರನ್ನ ಮಿಕ್ಸ್ ಮಾಡಿ ಕಾಫಿ ಪೌಡರಿಗೆ ಮಾಡಿದ್ರಿಂದ ಕಾಫಿ ಪೇಂಟಿಂಗ್. ಸೊ ಇಲ್ಲಿಂದ ಕಾಫಿ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫಸ್ಟ್ ಒನ್, ಸೆಕೆಂಡ್ ಒನ್. ಸೊ ಅದು ಲೈಕ್ ಗ್ಲಾಸಿಗೆ ಕಾಣಿಸ್ತಿದೆ ನೋಡಿ. ಸೊ ನೆಕ್ಸ್ಟ್ ಬಂದು ಇದೊಂದು ಫ್ಲವರ್. ನೆಕ್ಸ್ಟು ಈ ಒಂದು ಗಣೇಶ. ನೆಕ್ಸ್ಟ್ ಈ ಒಂದು ಕಪ್ ಫಿಶ್. ಇಲ್ಲಿ ಇದು ಚೆನ್ನಾಗಿ ಅಷ್ಟೊಂದು ಬರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದು. ನೆಕ್ಸ್ಟ್ ಇದೊಂದು ಫಾರೆಸ್ಟ್. ಇದು ಇಲ್ಲಿ ಚೆನ್ನಾಗಿ ಬಂದಿದೆ ಅಂದರೆ ಲೈಕ್ ಅದು ಇದಲ್ವಾ ಅಂಟುತ್ತಲ್ಲ ಪೇಂಟಿಂಗಿಂದು, ಹಾಗಾಗಿ ಈ ಥರ ಅಂಟ್ಕೊಂಡ್ಬಿಟ್ಟಿದೆ. ನಾನು ಎಷ್ಟು ಸ್ಪ್ರೇ ಹೊಡೆದ್ರು ಇದ್ರ ಮೇಲೆ, ಹಾಗಾಗಿ ಹಂಗಾಗಿದೆ. ಸೊ ಇದು ಚೆನ್ನಾಗಿ ಬಂದಿಲ್ಲ ಅಂತೇಳಿ ಅದನ್ನು ಮಾಡಿದ್ದು. ಇದು ಫಾರೆಸ್ಟ್ ಟೈಪ್ ಥರನೇ. ನೆಕ್ಸ್ಟ್ ಇದೊಂದು ಬರ್ಡು. ಇದು ಬೋಟ್ ಥರ. ಸೊ ಮಧ್ಯದಲ್ಲಿ ನಾನು ಇಲ್ಲಿ ಲೈಕ್ ಇದು ಬರ್ಡ್, ಹಾಗೆ ಇದು ಒಂದು ಪಿಕ್ಚರ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್. ಆ್ಯಂಡ್ ಇಲ್ಲಿಂದ ನನ್ನ ಒಂದು ಪೆನ್ಸಿಲ್ ಶೇಡಿಂಗ್ ಎಂದು ಹೇಗೆ ಕಲಿಯೋದು, ಸ್ಟ್ರೋಕ್ ಪ್ರಾಕ್ಟೀಸ್ ಇಂದು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು ನೋಡಿ ಬೇಕಾದರೆ ನೀವು ಕಲ್ತ್ಕೋಬೋದು. ಇದನ್ನು ಹಾಕಿದ್ದೀನಿ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ. ಸೊ ಕರ್ವ್ ಪ್ರಾಕ್ಟೀಸಸ್. ಸೊ ನೀವು ಕರ್ವ್ಸ್ಗಳನ್ನ ಹಾಕಬೇಕಾದ್ರೆ ಹೆಂಗೆ ಪ್ರಾಕ್ಟೀಸ್ ಮಾಡೋದು, ಸೊ ಎಲ್ಲನೂ ಡೀಟೇಲಿಂಗ್ ಆಗಿ ಹೇಳ್ಕೊಟ್ಟಿದ್ದೀನಿ ಇಲ್ಲಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಪೆನ್ಸಿಲ್ ಶೇಡ್ಸ್. ಸೊ ಹೆಂಗೆ ಶೇಡ್ ಮಾಡ್ತೀರಾ ನೀವು, ಡಾರ್ಕ್ ಶೇಡ್ಸಲ್ಲಿ ಲೈಟು ಡಾರ್ಕು ಲೈಕ್ ಆ ಥರ ಎಲ್ಲ ಟೈಪ್. ನೆಕ್ಸ್ಟ್ ಶೇಡಿಂಗ್, ಕ್ರಾಸ್ ಹ್ಯಾಚಿಂಗ್, ಸ್ಕ್ರಿಬ್ಲಿಂಗ್. ಆ್ಯಂಡ್ ಇದು ಸೊ ಇದು ಫೋಟೋದಲ್ಲಿ ಲೈಕ್ ವಿಡಿಯೋದಲ್ಲಿ ನೋಡೋಕ್ಕೆ ಲೈಕ್ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ತುಂಬ ಈಸಿ ಮಾಡೋದು. ಸೊ ನಂಗೆ ಸಾಧ್ಯ ಆದರೆ ನಾನು ನಿಮಗೆ ಪೆನ್ಸಿಲ್ ಶೇಡಿಂಗ್ ಎಂದು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ, ಲೈಕ್ ಹೆಂಗೆ ವಾಟರ್ ಪೇಂಟಿಂಗ್ ಹೇಳ್ಕೊಡ್ತಿದ್ದೀನಿ ಆ ಥರ. ಸೊ ಇದು ಶೇಡಿಂಗ್ ಟೆಕ್ಸ್ಚರ್ಸ್ ಎಂದು, ಇದು ಶ್ಯಾಡೋ ಹೇಗೆ ಮಾಡೋದು ಅಂತ, ಇದು ಸ್ಮರ್ಜಿಂಗ್, ಇದು ಫ್ಲವರ್ ಎಂದು ಶೇಡಿಂಗ್, ಕ್ಯೂಬ್. ಸೊ ಇದು ಲೈಟ್ ಈ ಕಡೆಯಿಂದ ಬೀಳ್ತಾ ಇದೆ, ಸೊ ಡಾರ್ಕ್ ಈ ಕಡೆ ಇರುತ್ತೆ. ಸೊ ಇವಾಗ ನಾನು ಲೈಟ್ನ ಹಿಂಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ಹಿಂಗೆ ಲೈಟ್ ಬೀಳ್ತಾ ಇದೆ ನೋಡಿ, ನನ್ನ ಕೈಯಿಂದ ಶ್ಯಾಡೋ ಇಲ್ಲಿ ಬೀಳುತ್ತೆ ಆ ಥರ. ಇದು ಲೈಕ್ ಡಿಫ್ರೆಂಟ್ ಶೇಪ್ಸಿಂದು ಡಿಫ್ರೆಂಟ್ ಶ್ಯಾಡೋಸ್ ಹೆಂಗೆ ಬರುತ್ತೆ, ಲೈಟ್ ಕಡೆಯಿಂದ ಬಂದಾಗ ಹೆಂಗೆ ಬರುತ್ತೆ ಅಂತ. ಇದು ಈಗಲಿಂದು ಫೇಸ್ ಇದು. ಸೊ ಇಲ್ಲಿ ನೋಡಿ, ಇದು ನಾವು ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಸೊ ಇದನ್ನು ನಾವು ನೋಡಿ ಕ್ರಾಸ್ ಹ್ಯಾಚಿಂಗ್, ಸ್ಕ್ರಬ್ಲಿಂಗ್. ಸೊ ಈ ಥರ ನನಗೆ ಇನ್ನೊಂದು ಸ್ನ್ಯಾಚಿಂಗ್ ಎಲ್ಲ ಹೇಳ್ಕೊಡ್ಬೇಕು, ಅದನ್ನು ಮಾಡಿಲ್ಲ ಇಲ್ಲಿ ಸ್ನ್ಯಾಚಿಂಗು. ಸೊ ಐ ಥಿಂಕ್ ಇದನ್ನು ಸ್ನ್ಯಾಚಿಂಗ್ ಅಂತ ಕರೀತಾರೆ ಅಂತ. ಇದು ಒಂದು ವೆಸಲ್. ಸೊ ನಾನು ವಿಡಿಯೋದಿಂದ ನೋಡಿದರೆ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಸೊ ಈ ಥರ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಅದೇ ಅಪ್ಕಮಿಂಗ್ ವೀಡಿಯೋಸ್ ಅಲ್ಲಿ ನನಗೆ ಟೈಮ್ ಸಿಕ್ಕಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಸರಾ ಡೇಸಲ್ಲಿ. ಸೊ ನೆಕ್ಸ್ಟ್ ಇದು ಒಂದು ಗ್ರೇಪ್ಸ್ ಎಂದು. ಸೊ ನಾವು ಹೇಳಿರ್ತೀವಿ ಬಟ್ ಮರ್ತೋಗಿರ್ತೀವಿ, ಯಾಕಂದ್ರೆ ಅಷ್ಟೊಂದು ಯೂಸ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ. ಸೊ ಇದು ಒಂದು ಚೆಸ್ ಇನ್ ಅ ಪಾನ್. ನೆಕ್ಸ್ಟ್ ಮತ್ತೆ ಕಂಟಿನ್ಯೂಷನ್ ಆಗ್ತದೆ ನೋಡಿ ಇಲ್ಲಿ, ಕಾಫಿ ಪೇಂಟಿಂಗ್, ಐಫೆಲ್ ಟವರ್. ಸೊ ಅದು ಸರಿ ಬಂದಿಲ್ಲ ಮೇಲ್ಗಡೆ. ನೆಕ್ಸ್ಟ್ ಇದು ವಾಟರ್ ಪೇಂಟಿಂಗ್ ಬುಕ್ ಆಗಿರೋದ್ರಿಂದ ವಾಟರ್ ಪೇಂಟಿಂಗ್. ನೆಕ್ಸ್ಟ್ ಇದು ಕ್ಯಾಂಡಲಿನ ಒಂದು ಶೇಡಿಂಗ್. ನೆಕ್ಸ್ಟ್ ಇದು ನನ್ನ ಒಂದು ಸೀನರಿ ವಾಟರ್ ಪೇಂಟಿಂಗ್ ಆಗಿರುತ್ತೆ. ಸೊ ಇದು ಬಂದು ಈಗ ಹೋಟೆಲ್ಸ್ಗಳಲ್ಲಿ ಇಲ್ಲಾಂದರೆ ಪಾರ್ಟಿ ಹಾಲಲ್ಲಿ ಏನಾದರೂ ಡಿಸೈನ್ ಮಾಡೋದಕ್ಕೋಸ್ಕರ ಈ ಥರ ಎತ್ತಕ್ಕಿರ್ತಾರೆ ನೋಡಿ ಆ ಥರ. ನೆಕ್ಸ್ಟ್ ಇದು ಸನ್ಸೆಟ್ ಟೈಪ್ ಮಾಡಿರೋದು, ಬಟ್ ಸನ್ ಆಲ್ರೆಡಿ ಸೆಟ್ಟಾಗಿ ಹೊಟ್ಟೋಗಿದೆ, ಸನ್ನು ಇಲ್ಲ, ಬಟ್ ದ ನೇಚರ್ ಇಸ್ ಲೈಕ್ ದ್ಯಾಟ್, ಆ ಥರ ಬಂದಿರುತ್ತೆ ಇದು ಡ್ರಾಯಿಂಗು. ಸೊ ಇದು ಡೆಸರ್ಟ್ ಅಲ್ಲಿ
ಡೆಸರ್ಟಲ್ಲಿ ಇರುತ್ತಲ್ಲ ಒಂದು ಸೀನರಿ ಆ ಥರ ಮಾಡಿರೋದು. ಸೊ ನೆಕ್ಸ್ಟ್ ಬಂದು ಇದೊಂದು ಬ್ರಷ್ ಪೆನ್ನಿಂದ ಮಾಡಿರೋಂಥ ಪೇಂಟಿಂಗ್ ಅಂತ ಅಂದ್ಕೊಳ್ಳಿ, ಡ್ರಾಯಿಂಗ್ ಅಂದ್ಕೊಳ್ಳಿ, ಏನಾದ್ರು ಅಂದ್ಕೊಳ್ಳಿ. ಒಟ್ಟಿಗೆ ಬ್ರಷ್ ಪೆನ್, ವಾಟರ್ ಮತ್ತು ವೈಟ್ ಅಕಾಲಿಕ್ ಪೇಂಟಲ್ಲಿ ಮಾಡಿರೋದು ಇದನ್ನು. ಸೊ ಇದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಇದು ಬಂದು ಟ್ರೀಯಲ್ಲಿ ಲೈಕ್ ಬ್ರಷ್ಗಳು ಹಾಳಾಗಿರುತ್ತಲ್ಲ ಅದರಲ್ಲಿ ನೀವು ಈ ಥರ ಟ್ಯಾಪ್ ಮಾಡ್ಕೊಂಡು ಟ್ರೀನ ಮಾಡಿರೋದು ನಾನು ಇದನ್ನು. ಸೊ ಇದು ಫಸ್ಟ್ ಮಾಡಿದ್ದೆ ಆಲ್ರೆಡಿ, ಬಟ್ ಇದನ್ನು ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನು ಆಗ ಇಲ್ಲಿ ಅದು ಮರ್ಜ್ ಆಗಿಬಿಟ್ಟಿದೆ, ಹಿಂದ್ಗಡೆ ಎಲ್ಲ ಮಾರ್ಕ್ ಬಂದಿದೆ. ಸೊ ಇದು ಲಾಸ್ಟ್ ಪೇಜ್ ಆಗಿರುತ್ತೆ. ಇದು ನನ್ನ ಕ್ಯಾಲಿಗ್ರಫಿ ಫಸ್ಟ್ ಮಾಡಿದ್ದೆ ಅನಿಸುತ್ತೆ, ಬಟ್ ಇದನ್ನು ಅಷ್ಟೊಂದು ಚೆನ್ನಾಗಿಲ್ಲ. ಫಸ್ಟ್ ನಾನು ಕ್ಯಾಲಿಗ್ರಫಿ ಮಾಡೋಣ ಅಂತ ಟ್ರೈ ಮಾಡಿದ ವೀಡಿಯೋನೇ ಇದು. ನಂಗೆ ಗೊತ್ತು ಇದು ಚೆನ್ನಾಗಿಲ್ಲ ಅಂತ, ಬಟ್ ಆಲ್ಸೋ ಇದನ್ನು ನಾನು ಬರಲಿಲ್ಲ ಅಂದಿದ್ರೆ ನಾನು ಇಷ್ಟು ಚೆನ್ನಾಗಿ ಇವತ್ತು ಕ್ಯಾಲಿಗ್ರಫಿನ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಇಟ್ಸ್ ಓಕೆ, ಫಸ್ಟ್ ಈಸ್ ದ ಬೆಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ. ಫಸ್ಟ್ ಲೈಕ್ ಅಂದರೆ ನನ್ನ ಫಸ್ಟ್ ಥಿಂಗ್ ಮಾಡಿದ್ದು ನನ್ನ ಈಗ ಇಷ್ಟೊಂದು ಬೆಸ್ಟಾಗಿ ಬರ್ತಾಯಿದೆ ಅನ್ನೋದಕ್ಕೋಸ್ಕರ ಇದನ್ನು ನೆನಪಿಟ್ಕೊಂಡಿದ್ದೀನಿ, ಹಾಗೆ ನಿಮಗೆ ತೋರಿಸ್ತಾನೂ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೇನಿಲ್ಲ, ಅಂದರೆ ಇವಾಗ ಎಂಡ್ ಮಾಡೋಕ್ಕೆ ಬಂದಿದೆ ಈ ವಿಡಿಯೋನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ನನ್ನ ಶೋಯಿಂಗ್ ಆಲ್ ಮೈ ಡ್ರಾಯಿಂಗ್ಸ್ ಆಫ್ ಪಾರ್ಟ್ 5 ಈಸ್ ಬೀನ್ ಫಿನಿಶ್ಡ್ ಅಂತ ಹೇಳ್ತಾ ಇಟ್ ವಿಲ್ ಬಿ ಕಂಟಿನ್ಯೂಡ್ ಇನ್ ನೆಕ್ಸ್ಟ್ ಪಾರ್ಟ್ ಅಂತ ಹೇಳ್ತಾ ಬಾಯ್.